ಇಲ್ಲಿ ಶ್ರೀಮತಿ ಪ್ರಸಾದ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ವೈ ದುರ್ಯೋಧನ ವಾಸ್ ನಾಟ್ ಗಿವನ್ ಟ್ರೀಟ್ಮೆಂಟ್ ಅಂತ. ಅಂದರೆ ದುರ್ಯೋಧನ ಸಾಯುವ ಒಂದು ಸ್ಥಿತಿಯಲ್ಲಿರ್ತಾನೆ, ಸುಮಾರು ಹೊತ್ತು ಅದೇ ಥರ ಸ್ಥಿತಿಯಲ್ಲಿರ್ತಾನೆ, ಅಂಥ ಸಂದರ್ಭದಲ್ಲಿ ಆತನಿಗೆ ಚಿಕಿತ್ಸೆ ಕೊಡ್ಬೋದಾಗಿತ್ತಲ್ವ, ಯಾಕೆ ಕೊಡಲಿಲ್ಲ ಅನ್ನೋದು ಪ್ರಶ್ನೆ ಸರ್. ಅಲ್ಲಿ ಯುದ್ಧರಂಗದಲ್ಲಿ ಒಂದು ಮಾರಣಾಂತಿಕವಾದ ಪೆಟ್ಟು ಬಿದ್ದರೆ ಅವರಿಗೆ ಚಿಕಿತ್ಸೆ ಕೊಡ್ತಾ ಇರಲಿಲ್ಲ ಅನ್ನೋದು ಅಲ್ಲಿ ಕಾಣಿಸುತ್ತೆ. ಅಂದರೆ ಹೋಗೋದು ನಿಶ್ಚಿತ ಅಂತ ಅಂದಾಗ ಅವರನ್ನು ಕರೆದುಕೊಂಡು ಬಂದು ಬದುಕಿಸುವ ಆ ಥರದ್ದೊಂದು ಪ್ರಯತ್ನ ಇದ್ದಂಗಿಲ್ಲ ಅಲ್ಲಿ ಮಹಾಭಾರತದಲ್ಲಿ ನೋಡಿದಾಗ. ಚಿಕಿತ್ಸೆ ಕೊಡೋ ಪ್ರಯತ್ನವೇ ಇರಲಿಲ್ಲ ಅಂತಲ್ಲ, ಆದರೆ ಆ ಥರ ಆದಾಗ ಯಾಕೆ ಅಂತ ಅಂದರೆ ಯುದ್ಧದಲ್ಲಿ ಸಾಯಬೇಕು ಅವನು, ಅದು ಸ್ವರ್ಗ ಸಿಗತ್ತೆ ಅನ್ನುವ ಭಾವನೆ ಭಾಳ ಗಟ್ಟಿಯಾಗಿತ್ತು ಅವರಿಗೆ, ಆ ನಂಬಿಕೆ ಇತ್ತು ಅವರಿಗೆ. ಹಾಗಾಗಿ ಅವನನ್ನು ಬದುಕಿಸಿ ನಾವೇನನ್ನು ಸಹಜ ಸಾವು ಅಂತ ಅನ್ಕೋತೀವೋ, ಅವರು ಯುದ್ಧದಲ್ಲಿನ ಮರಣವೇ ಸಹಜ ಸಾವು ಕ್ಷತ್ರಿಯನಿಗೆ. ಅವನು ಹಾಗೆ ಸಾಯಬಾರ್ದು, ಅಂದರೆ ರೋಗ ಬಂದೋ ಇನ್ನೊಂದಾಗ್ಯೋ ಹೀಗೆಲ್ಲ ಸಾಯಬಾರ್ದು. ಅವನು ಹೇಗೆ ಸಾಯಬೇಕು ಅಂದರೆ ಯುದ್ಧ ಭೂಮಿಯಲ್ಲೇ ಸಾಯಬೇಕು ಅಂತ. ಬದುಕುವ ಅವಕಾಶ ಇದೆ ಅಂತಂದರೆ ಚಿಕಿತ್ಸೆ ಕೊಡ್ತಿದ್ರು, ಅದರಲ್ಲಿ ಯಾವ ಸಂಶಯನೂ ಇಲ್ಲ. ಆ ಥರದ್ದು ಇತ್ತು. ಯಾಕೆಂದರೆ ಪ್ರತಿದಿನ ಶಿಬಿರಕ್ಕೆ ಹೋದಾಗ ಚಿಕಿತ್ಸೆಗಳ ವ್ಯವಸ್ಥೆ ಇದ್ದೇ ಇರ್ತಾ ಇತ್ತು. ರಾಜರಿಗಂತೂ ಇರ್ತಿತ್ತು, ಜೋರಾಗೇ ಇರ್ತಾ ಇತ್ತು ಅದು. ಇಲ್ಲಿ ದುರ್ಯೋಧನನ ಬಿದ್ದಿರೋದು ಏನು ಅಂದರೆ ಅವನು ಸಾವು ನಿಶ್ಚಿತ ಆಗಿದೆ, ಮಾರಣಾಂತಿಕ. ಅವನು ಅಂದರೆ ನಾವು ವಿಲ್ ಪವರ್ ಅಂತ ಹೇಳ್ತೀವಲ್ಲ, ಅದರಿಂದಾಗಿ ಅವನು ಒಂದಿಷ್ಟು ಹೊತ್ತು ಬದುಕಿದ್ದಾನೆ ಅನ್ನೋದು ಬಿಟ್ಟರೆ ಎಲ್ಲರೂ ಪ್ರಾಯಶಃ ಅವನು ಆ ಕ್ಷಣದಲ್ಲಿ ಅಲ್ಲೇ ಸತ್ತೋಗಿದ್ದಾನೆ ಅಂತ ಅನ್ಕೊಳ್ಳೋ ಥರನೇ ಆಗಿದೆ. ಹಾಗಾಗಿ ಅವನಿಗೆ ಚಿಕಿತ್ಸೆಯ ಒಂದು ಪ್ರಯತ್ನ ಅನ್ನೋದು ಅಲ್ಲಿ ನಡೆದಿಲ್ಲ. ಇದು ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ, ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಪುಣೇಕರ್ ಅನ್ನೋರು ಈ ಪ್ರಶ್ನೆ ಕಳಿಸಿದ್ದಾರೆ, ಗುರುಗಳೇ ಮಹಾಭಾರತದಲ್ಲಿ ಶಕುನಿ ಇಲ್ಲದೆ ಇದ್ದರೆ ಹೇಗೆ ಇರ್ತಿತ್ತು ಅನ್ನೋದು ಪ್ರಶ್ನೆ. ಶಕುನಿ ಇಲ್ಲದೇ ಇದ್ದರೆ ಏನಾಗಿರ್ತಿತ್ತು ಅಂತ ಒಂದು ಸಂಭವನೀಯತೆಯನ್ನು ಖಂಡಿತವಾಗೂ ಕೇಳ್ಕೊಳ್ಬಹುದು. ಶಕುನಿ ಇಲ್ಲದೇ ಇದ್ದರೆ ದುರ್ಯೋಧನನಿಗೆ ಒಂದು ಬೆಂಬಲ ಅನ್ನೋದು ಕಡಿಮೆ ಇರ್ತಾ ಇತ್ತು. ಅಂದರೆ ಅವನ ತಂತ್ರಗಾರಿಕೆ ಇದೆಯಲ್ಲ, ತಂತ್ರವೋ ಕುತಂತ್ರವೋ, ಅಂದರೆ ಈ ಉಪಾಯಗಳನ್ನು ಬಳಸಿ ಅವನು ಕೆಲಸ ಮಾಡ್ತಾ ಇದ್ನಲ್ಲ ದುರ್ಯೋಧನ, ಅದು ಅವನ ನೇಚರ್ ಆಗಿತ್ತು, ಅವನ ಸಹಜ ಸ್ವಭಾವವೇ ಹಾಗೆ ದುರ್ಯೋಧನನದ್ದು. ಅದಕ್ಕೆ ಒಂದು ಸ್ಥೈರ್ಯ, ನೈತಿಕ ಬೆಂಬಲ ಅಂತ ತೆಗೆದುಕೊಳ್ಳೋದಾರೆ. ಅಂದರೆ ಅದು ನೈತಿಕ ಅಂದರೆ ಈ ಅರ್ಥದಲ್ಲಲ್ಲ. ಈಗ ತಪ್ಪು ಮಾಡ್ತಾ ಇರಲಿ, ಸರಿ ಮಾಡ್ತಾ ಇರಲಿ, ನೀನು ಮಾಡ್ತಾ ಇರೋದು ಸರಿ ಇದೆ ಅಂತ ಒಬ್ಬ ಹೇಳಿದಾಗ ಅವನಿಗೊಂದು ಶಕ್ತಿ ಜಾಸ್ತಿ ಆಗುತ್ತಲ್ಲ, ಆ ಕೆಲಸವನ್ನು ಶಕುನಿ ಮಾಡ್ಕೊಂಬಂದಿದ್ದಾನೆ. ಈಗ ದ್ಯೂತದ ಹೊತ್ತಿನಲ್ಲಿ ಶಕುನಿಯಿಂದ ಅವನಿಗೆ ಬಹಳ ಸಹಾಯ ಆಗಿರೋದು. ದ್ಯೂತ ಹೊರತುಪಡಿಸಿ ಶಕುನಿಯಿಂದ ಅವನಿಗೇನು ಬಹಳ ಸಹಾಯ ಏನಾಗಿಲ್ಲ. ಜೊತೆಗಿದ್ದ ಇವನು ಹೇಳಿದ್ದಕ್ಕೆಲ್ಲ ಎಸ್ ಅಂತ ಹೇಳ್ತಾ ಇದ್ದ ಅನ್ನೋದು ಬಿಟ್ಟರೆ ಅಲ್ಲೇನೂ ಆಗಿಲ್ಲ. ಸಲಹೆಗಳಿದ್ದಿರ್ಬೋದು. ಒಂದು ಈಗ ಅರಗಿನ ಅರಮನೆಯ ಸಲಹೆ ದುರ್ಯೋಧನನದ್ದ, ಶಕುನಿಯದ್ದ, ದುಶ್ಯಾಸನನದ್ದ ಅಂತ ಏನು ತುಂಬ ಸ್ಪಷ್ಟ ಗೊತ್ತಾಗೋಲ್ಲ. ಹೆಚ್ಚಾಗಿ ದುಶ್ಯಾಸನ ಅಂತಲೇ ದುರ್ಯೋಧನ ಅಂತಲೇ ಅನಿಸತ್ತೆ. ಅಥವಾ ಭೀಮನಿಗೆ ವಿಷ ಕೊಡೋ ಹಂತದಲ್ಲೆಲ್ಲ ಅಂದರೆ ಅಲ್ಲೆಲ್ಲ ದುರ್ಯೋಧನನದ್ದೇ ಇರಬೇಕದು. ಅದಕ್ಕೆ ಪೂರಕವಾದ ಅಂಶಗಳನ್ನು ಶಕುನಿ ತುಂಬಿದ್ದಾನೆ ಅಂತ ಅನಿಸುತ್ತೆ. ದ್ಯೂತದೂ ಹಾಗೆ, ದ್ಯೂತ ಆಡಬೇಕು ಅಂತ ಅನ್ನೋ ಮಾತನ್ನು ಶಕುನಿ ಆಡ್ತಾನೆ. ದ್ಯೂತದಲ್ಲಿ ಗೆಲುವು ಅವನು ತಂದು ಕೊಡ್ತಾನೆ. ಆ ಸನ್ನಿವೇಶದಲ್ಲಿ ದುರ್ಯೋಧನನಿಗೆ ಶಕುನಿ ಸಿಕ್ಕಿದ್ದು. ಆದರೆ ಅದಲ್ಲದೇನೋ, ಅಂದರೆ ಶಕುನಿಯ ಅನುಕೂಲ ಜಾಸ್ತಿ ಸಿಕ್ಕಿದ್ದು. ಅದಲ್ಲದೇನೋ ಮೊದಲಿಂದ ಏನು ಅಂತ ಕೇಳಿದರೆ, ಈಗ ಅಲ್ಲಿರೋರೆಲ್ಲ ನೀನು ಮಾಡೋದು ಸರಿಯಲ್ಲ ಅಂತ ಹೇಳೋರೇ ಇದ್ದರು ಒಂದು ಸುತ್ತ. ಈ ಧೃತರಾಷ್ಟ್ರನು ಇಂಥದ್ದೇನೋ ತೊಗೊಂಡೋದಾಗ ಸರಿಯಲ್ಲ ಅಂತ ಹೇಳ್ತಿದ್ದ, ವಿದುರ ಸರಿಯಲ್ಲ ಅಂತಿದ್ದ, ಭೀಷ್ಮ, ದ್ರೋಣರು, ಕೃಪರು, ಈಗ ಇಡೀ ಹಸ್ತಿನಪುರದಲ್ಲಿರುವ ಯಾರೊಬ್ಬರೂ ಕೂಡ ನೀನು ಮಾಡ್ತಾ ಇರೋ ಸರಿ ಇದೆ, ಈ ದಾರಿಯಲ್ಲಿ ಹೋಗು ಅಂತ ಹೇಳುವ ದೊಡ್ಡವರು ಇರಲಿಲ್ಲ. ಇವನು ವಯಸ್ಸಿನವರು ಬೇಕಾಷ್ಟು ಜನ ಇದ್ದಿರ್ಬೋದು, ಇವ್ರು ಮಾತ್ರ ಅಲ್ಲದೆ ಕೆಲವು ಮಂತ್ರಿಗಳೋ ಇನ್ಯಾರೋ ಇವನ್ ಪರವಾಗಿದ್ದರು, ಅವರು ತಂತ್ರಗಳನ್ನು ಹೆಣಿತಾ ಇದ್ರು ಅನ್ನೋದು ಗೊತ್ತಾಗತ್ತೆ. ಆದರೆ ಹಿರಿಯ ಸ್ಥಾನದಲ್ಲಿದ್ದು, ಕುಟುಂಬದ ಮುಖ್ಯ ಸ್ಥಾನದಲ್ಲಿದ್ದು ನಾನು ಸಂಪೂರ್ಣ ನಿಂತುಕೊಳ್ತೇನೆ ಅಂತ ನಿಂತವನು ಶಕುನಿ. ಹಾಗಾಗಿ ಮೊದಲಿನಿಂದ ಶಕುನಿಯ ಈ ಸಹಕಾರ ದುರ್ಯೋಧನನಿಗಿದೆ. ಶಕುನಿಯೇ ಇಲ್ಲದೇ ಇದ್ದಿದ್ದರೆ ಇದರಲ್ಲಿ ಸ್ವಲ್ಪ ಇಷ್ಟು ತೀವ್ರತೆ ಇರ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಆದರೆ ದುರ್ಯೋಧನ ಈ ತಂತ್ರದ ದಾರಿಯಲ್ಲಿ ಸಾಗ್ತಾ ಇರಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅವನ ಯೋಚನೆಗಳು ಹರಿತಾ ಇದ್ದಿದ್ದೇ ಹಾಗೆ. ಈಗ ಯುದ್ಧ ಭೂಮಿಯಲ್ಲಿ ಅಂತ ಬಂದಾಗ, ಯುದ್ಧ ಭೂಮಿಯಲ್ಲಿ ಎಷ್ಟು ಸಲ ಒಂದು ತಂತ್ರ ಹೂಡಿದ್ದಾನೆ ನಾವು ಗಮನಿಸಿದ್ದೀವಿ ಅದನ್ನ. ಅಂದರೆ ಮೆಚ್ಚುವಷ್ಟು ತಂತ್ರಗಳನ್ನು ಹೂಡ್ತಾನಲ್ಲ ಅವನು 18 ದಿನದ ಯುದ್ಧದಲ್ಲಿ. ಅಲ್ಲೆಲ್ಲ ಅವನು ಶಕುನಿ ಹತ್ರ ಏನು ಮಾತಾಡ್ಕೊಂಬಂದಿಲ್ಲ. ಅವನೇ ಸ್ವತಂತ್ರ ನಿರ್ಣಯ ತೊಗೊಂಡು ಹೋಗೋವನೇ. ಹಾಗಾಗಿ ಶಕುನಿ ಇಲ್ಲದೇ ಇದ್ದರೆ ಮಹಾಭಾರತ ನಡೀತೇ ಇರಲಿಲ್ಲ ಅಂತ ಹೇಳೋದು ಕಷ್ಟ. ಆದರೆ ದ್ಯೂತದ ಸ್ಥಾನದಲ್ಲಿ ಬೇರೆ ಏನೋ ಬೇಕಾಗಿರ್ತಾ ಇತ್ತು. ಅದು ಆ ಪ್ರಮುಖ ಘಟ್ಟ ನಡೆಯೋದಕ್ಕೆ ಅವಕಾಶ ಕಡಿಮೆ ಇರ್ತಾ ಇತ್ತು. ಸೊ ದ್ಯೂತ ನಡೀತಾ ಇರಲಿಲ್ಲ ಅಕಸ್ಮಾತ್ ಶಕುನಿ ಇಲ್ಲ, ದ್ಯೂತ ನಡೆಸ್ತಿದ್ರು. ಯಾಕೆಂದರೆ
ಇನ್ನಷ್ಟು ಜನ ಇದ್ರು, ಶಕುನಿ ಮಾತ್ರ ಅಲ್ಲ. ಈಗ ಯುಧಿಷ್ಠಿರನ ಬಳಿಗೆ ವಿದುರ ಬರ್ತಾನಲ್ಲ, ಇವನ ದ್ಯೂತ ಆಡಬೇಕು ಅಂತ ಬಂದಾಗ ಅವನು ಕೇಳ್ತಾನೆ ಯಾರ್ಯಾರಿದ್ದಾರೆ ಅಲ್ಲಿ. ದುರ್ಯೋಧನ ಆಡೋಲ್ಲ ಅಂತ ಅವನಿಗೂ ಗೊತ್ತು, ಯಾಕೆಂದರೆ ಯುಧಿಷ್ಠಿರನಿಗೂ ದ್ಯೂತ ಆಡೋಕ್ಕೆ ಬರಲ್ಲ, ದುರ್ಯೋಧನನಿಗೂ ಆಡೋಕ್ಕೆ ಬರಲ್ಲ. ಯಾರು ಆಡೋರು ಅಂತ ಕೇಳ್ತಾನೆ. ಬಟ್ ಆ ಐಡಿಯಾನ ತೊಗೊಂಡು ಹೋಗಿದ್ದು ಯಾರ ಮೂಲಕ ಸರ್? ಅಂದರೆ ಯಾರು ಅದನ್ನು ಐಡಿಯಾ ಕೊಟ್ಟದ್ದು? ಅದ್ರ ಬಗ್ಗೆ ಐಡಿಯಾ ಪ್ರಸ್ತಾಪಿಸಿದ್ದು ಶಕುನಿ. ದುರ್ಯೋಧನ ತಗೊಂಡೋಗಿ ಧೃತರಾಷ್ಟ್ರನ ಒಪ್ಪಿಗೆ ತಗೊಂಡ. ಧೃತರಾಷ್ಟ್ರ ಮೊದಲು ಒಪ್ಪಿಲ್ಲ, ಆಮೇಲೆ ಒಪ್ಪಿದವನು ಕರ್ಕೊಂಬರೋದಕ್ಕೆ ವಿದುರನ್ನೇ ಕಳಿಸಿದ್ದ. ರಾಜಾಜ್ಞೆ ಅಂತ ಅವನು ಹೋಗಲೇಬೇಕಾಗಿತ್ತು. ಆಗ ಯುಧಿಷ್ಠಿರ ಕೇಳ್ತಾನೆ ಯಾರು ಆಡೋರಲ್ಲಿ ಅಂತ. ಆಗ ಅವನು ಹೇಳ್ತಾನೆ ಶಕುನಿ, ವಿವಿಂಶತಿ, ಇನ್ನು ಕೆಲವು ರಾಜರುಗಳ ಹೆಸರು ಹೇಳ್ತಾನೆ. ನನಗೀಗ ಹೆಸರುಗಳು ನೆನಪಾಗ್ತಾ ಇಲ್ಲ. ಅದರಲ್ಲಿ ಒಂದಿಬ್ಬರು ದುರ್ಯೋಧನನ ತಮ್ಮಂದಿರು, ಇನ್ನೊಂದಿಬ್ಬರು ಬೇರೆ ರಾಜರುಗಳು. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ ಜಗತ್ತಿನ ಅತ್ಯಂತ ಕುಖ್ಯಾತ ದ್ಯೂತಕಾರರೆಲ್ಲ ಒಂದೇ ಕಡೆಗಿದ್ದಾರೆ ಅಂತ ಹೇಳ್ತಾನೆ. ಅಂದರೆ ಎಲ್ಲ ಒಂದೇ ಕಡೆಗೆ ಸೇರಿದ್ದಾರೆ ಅಂತ. ಅಂದರೆ ಪ್ಲ್ಯಾನ್ ಬಿ, ಪ್ಲ್ಯಾನ್ 3 ಎಲ್ಲ ಇತ್ತು ಅಂತಲೇ ಅರ್ಥ. ಒಂದೊಮ್ಮೆ ಶಕುನಿ ಇಲ್ಲದೇ ಇದ್ದರೆ ಈ ದ್ಯೂತಕಾರರು ಕೂತ್ಕೋತಾ ಇದ್ದರು. ಶಕುನಿಯಷ್ಟು ಅಲ್ಲದೇ ಇದ್ದರೂ ಯುಧಿಷ್ಠಿರನ ಸೋಲ್ಸೋದಕ್ಕೆ ಅವ್ರು ಸಾಕು. ಯಾಕೆಂದರೆ ಇವನಿಗೇನೂ ಗೊತ್ತಿಲ್ಲ ಆಟದಲ್ಲಿ. ಹಾಗಾಗಿ ದ್ಯೂತವೇ ನಡೀತಿರಲಿಲ್ಲ ಅಂತ ಕೂಡ ಹೇಳೋದು ಕಷ್ಟ. ಆದರೆ ಒಟ್ಟು ಇಡೀ ಸನ್ನಿವೇಶಗಳು ಹೋಯ್ತಲ್ಲ, ಇದರ ತೀವ್ರತೆ ಕಡಿಮೆ ಇರ್ತಿತ್ತು ಅಂತ ಹೇಳ್ಬೋದು ಶಕುನಿ ಇಲ್ಲದೇ ಇದ್ದಿದ್ರೆ. ಬಟ್ ಶಕುನಿ ಮಹಾಭಾರತದ ಅತ್ಯಂತ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳಲ್ಲಿ ಶಕುನಿ ಕೂಡ ಒಂದು. ಹೌದು. ಆಮೇಲೆ ಎರಡನೇದು ನೀವು ಹೇಳಿದ ಹಾಗೆ ಶಕುನಿ ಅವನ ಜನರೇಷನ್ ಅವನಲ್ಲ, ಅಲ್ಲ, ದುರ್ಯೋಧನ ಜನರೇಷನ್ ದುರ್ಯೋಧನಗಿಂತ ತುಂಬ ದೊಡ್ಡವನ. ಹೌದು. ಅಂದ್ರೆ ತಂದೆ ಸ್ಥಾನದಲ್ಲಿ ಇರುವಂಥವನು. ಅವನು ಕೆಲಸ ಮಾತ್ರ ಇವನ ಜೊತೆಗೆ ಇದ್ಕೊಂಡು ಈ ಥರದ ಕೆಟ್ಟ ಕೆಲಸಗಳಿಗೆ ಸಾಧ್ಯ. ಅದಕ್ಕೆ ನಾನು ಹೇಳಿದ್ದೆ ಇವನಿಗೆ ಆ ಸ್ಥೈರ್ಯ ಬರೋದು ಯಾವಾಗ ಅಂದರೆ ಆ ತಂದೆ ಸ್ಥಾನದ ಆ ದೊಡ್ಡವರೊಬ್ರು ಜೊತೆ ನಿಂತ್ಕೊಂಡು ನೀನು ಮಾಡ್ತಾ ಇರೋದು ಸರಿ ಇದೆ ಅಂತಂದು ಕೂಡಲೇ ಇದು ಒಳ್ಳೆ ಇದು ಸಿಗತ್ತೆ ಅದಕ್ಕೆ. ಆ ಕೆಲಸ ಶಕುನಿಯಿಂದ ತುಂಬ ಆಗಿದೆ. ಎರಡನೇದು ಸರ್ ಇನ್ನೊಂದು ಅಂದರೆ ಇದೇ ಸಂದರ್ಭದಲ್ಲಿ ಪ್ರಸ್ತಾಪಿಸ್ಬೇಕು ಅನ್ಕೊಂಡಿದ್ದು, ಮೊನ್ನೆ ಯಾರೋ ಒಬ್ಬರು ಎಲ್ಲೊಂದು ಕಡೆ ಓದ್ದೆ, ಮಹಾಭಾರತದಲ್ಲಿ ನಿಜಕ್ಕೂ ಗೆದ್ದವನು ಯಾರು ಅಂದರೆ ಕೌರವರಲ್ಲ ಪಾಂಡವರಲ್ಲ ಶಕುನಿ ಅಂತ. ಯಾಕಂದರೆ ಶಕುನಿದೊಂದು ಪ್ಲ್ಯಾನ್ ಇತ್ತು, ಕೌರವರನ್ನು ನಾಶ ಮಾಡಬೇಕು ಅಂತ ಹೇಳಿ, ಅದನ್ನು ಆತ ಮಾಡಿಕೊಂಡ ಅಂತ ಹೇಳಿ. ಬಟ್ ಅದು ಮೂಲ ಮಹಾಭಾರತದಲ್ಲಿ ಇಲ್ಲ, ಅದನ್ನು ಆಲ್ರೆಡಿ ಮಾತಾಡಿದ್ದೀವಿ. ಅದೇ ಆ ಕಥೆಯನ್ನು ಇಟ್ಟುಕೊಂಡು ಆ ಕಥೆಯನ್ನು ಸೃಷ್ಟಿ ಮಾಡಿ ಶಕುನಿಯನ್ನು ಮುಖ್ಯ ಸ್ಥಾನಕ್ಕೆ ಆಮೇಲೆ ತಂದುಕೊಂಡಿದೆ. ಆ ಶಕುನಿ ಇದಾನಲ್ಲ, ಅಂದರೆ ಮಹಾಭಾರತದಲ್ಲ, ಆಮೇಲೆ ಒಬ್ಬ ಶಕುನಿಯಿಂದೊಂದು ವ್ಯಕ್ತಿತ್ವ ನಿರ್ಮಾಣ ಆಯ್ತಲ್ಲ. ಈ ಮಹಾಕಾವ್ಯಗಳು ಮಾಡೋದೇ ಹಾಗೆ. ಮಹಾಕಾವ್ಯದ ಒಳಗೆ ಅವರ ವ್ಯಕ್ತಿತ್ವ ಒಂದಾದರೆ, ಮಹಾಕಾವ್ಯದಿಂದ ಹೊರಗೆ ಬಂದ ಮೇಲೆ ಆ ವ್ಯಕ್ತಿ ಬೇರೆ ಏನೋ ಆಗಿರ್ತಾನೆ. ಎಕ್ಸಾಕ್ಟ್ಲಿ, ಅವನು ಬಹಳ ಶಕ್ತಿಶಾಲಿ ಆಗಿಬಿಟ್ಟಿರ್ತಾನೆ. ಈಗ ಶಕುನಿ ಮೂಲ ಮಹಾಭಾರತದಿಂದ ಹೊರಗೆ ಬಹಳ ಶಕ್ತಿಶಾಲಿ, ಒಳಗಡೆ ಅವನಷ್ಟು ಶಕ್ತಿಶಾಲಿ ಅಲ್ಲ, ಅಷ್ಟು ಸಮರ್ಥ ಅಲ್ಲ, ಅಷ್ಟು ಕೆಲಸಗಳನ್ನೇ ಮಾಡಿಲ್ಲ. ಈ ಹೊರಗಡೆ ಇರುವ ಶಕುನಿ ಇದಾನಲ್ಲ, ಅವನು ಭಾರಿ ಭಯಂಕರನಾದ ಶಕುನಿ. ಅಂದರೆ ತಂತ್ರಗಾರಿಕೆಯ ಮೇರು ಅಂತ ಹೇಳಬಹುದಾದ ಶಕುನಿ. ಇಬ್ಬರನ್ನೂ ನಾಶ ಮಾಡ್ದ ಅಂತಂದು. ಅದೇ ಈಗ ನಾವು ರನ್ನೊಂದು ಗದಾಯುದ್ಧ ವಿಜಯ ಇರ್ಬೋದು, ಈ ಥರ ತೊಗೊಂಡಾಗ ಒಬ್ರೊಬ್ರನ್ನ ಅಲ್ಲಿ ನಾಯಕರನ್ನಾಗಿ ಮಾಡ್ತಾ ಹೋಗಿದ್ದಾರೆ, ಆ ಥರ ಆಗಿದೆ. ಆಮೇಲೆ ಎರಡನೇದು ನನಗೆ ಇನ್ನೊಂದು ಹೇಳ್ಬೇಕನ್ಸಿದ್ದು, ಮಹಾಭಾರತ 2 ಸಲ ಬಂತು. ಒಂದ್ಸಲ ದೂರದರ್ಶನ ಬಂತು, ಇನ್ನೊಂದ್ಸಲ ಸೋನಿ ಟಿವಿನಲ್ಲಿ ಬಂತು. ಎರಡೂ ಪಾತ್ರಧಾರಿಗಳು ತುಂಬ ಚೆನ್ನಾಗಿದ್ರು. ಮುಂಚೆ ನಾವು ಚಿಕ್ಕವರಿದ್ದಾಗ ಗುಫಿ ಪೇಂಟಲ್ ಭಾಳ ಚೆನ್ನಾಗಿ ಮಾಡಿದ್ದ. ಈಗ ಇತ್ತೀಚೆಗೆ ಮಾಡೋದನ್ನು ಕೂಡ ಅಂದರೆ ಆ ತಂತ್ರಗಾರಿಕೆಗೆ ಏನು ಬೇಕು ಅದನ್ನು ಹುಡುಕೊಂಡು ಆ ಥರದ ಮ್ಯಾನರಿಸಮ್ ಎಲ್ಲ ಕೊಟ್ಟು ಮಾಡಿರುವಂಥದ್ದು.